ಈ ಕಾಣುತ್ತಿರು ರಜತಗಿರಿಯ ಒಡೆಯ ಈಶ ಪರಮೇಶ ವಿಷಕಂಠನಾಯಿ ಈಶ
ನಿನ್ನ ಹೆಂಡತಿಯಾದಂತಹ ಪಾರ್ವತಿ ದೇವಿಯು ನಿನಗೆ ಲೇಪಿಸಿಕೊಳ್ಳುವುದಕ್ಕೆ ಭಕ್ತರ ಚಿತಾಭಸ್ಮವನ್ನು ತಂದು ಲೇಪಿಸುವವಳು. ಒಂದು ದಿನ ಭಸ್ಮದಲ್ಲಿ ಕಲ್ಮಶ ಕಂಡಂತಹ ನೀನು ಕ್ರೋಧದಿಂದ ಭುವಿಗೆಸೆದ ಪರಿಣಾಮದಿಂದಾಗಿ ಭಸ್ಮದಿಂದ ಒಬ್ಬ ಮಗ ಹುಟ್ಟಿಕೊಳ್ತಾನೆ. ಆತನಿಗೆ ಕರೆಯುವುದಕ್ಕೆ ಒಂದು ಹೆಸರನ್ನಿಟ್ಟೆ, ಭಸ್ಮಾಸುರ ಎನ್ನುವ ಹಾಗೆ ನಾನೇ ಹೆಸರಿಟ್ಟಿದ್ದೇನೆ. ಹೌದು, ನಿನ್ನ ಹೆಂಡತಿ ಮಾಡುವಂತಹ ಕಾರ್ಯವನ್ನು ಆತನಿಗೆ ವಹಿಸಿಕೊಟ್ಟೆ. ಆತ ಪ್ರತಿನಿತ್ಯ ಭಸ್ಮವನ್ನು ತಂದು ನಿನಗೆ ಲೇಪಿಸುವವ. ಒಂದು ದಿನ ಭಸ್ಮ ಸಿಗಲಿಲ್ಲ. ಆತ ನಿನ್ನಲ್ಲಿ ಬಂದು ಕೇಳಿದ, ಅಪ್ಪ ನನಗೆ ಭಸ್ಮ ಸಿಗಲಿಲ್ಲ ಎನ್ನುವ ಹಾಗೆ ಆತನಿಗೊಂದು ವರವನ್ನು ಕೊಟ್ಟೆ. ಅದುವೇ ಅನಲಾಹಸ್ತ. ಅದರಿಂದ ಉಪಯೋಗ ಪಡಿಸಿಕೊಳ್ಳಿಲ್ಲ, ದುರುಪಯೋಗ ಪಡಿಸಿಕೊಂಡ. ಅದೆಷ್ಟೋ ಗೋ ಬ್ರಾಹ್ಮಣನನ್ನು ಕೊಲ್ಲುತ್ತಾ ಬಂದ. ಬರುತ್ತಾ ನೀನು ಹುಟ್ಟಿಸಿದ್ದು ನಿನ್ನ ಮಗ ನಿನ್ನ ತಲೆ ಮೇಲೆ ಕೈ ಇಡುವುದಕ್ಕೆ ಮುಂದಾದ. ಅಂತ ಹೊತ್ತಲ್ಲಿ ಮಗನಿಗೆ ಹೆದರಿ ಓಡಿ ಹೋದಂತ ಹೇಳಿ ನೀನು ಯಾರೋ ಹೇಳಿದ ಮಾತನ್ನು ಕೇಳಿ ಇಲ್ಲಿ ಬಂದು ನನಗೆ ಹೇಳ್ತಾ ಇದ್ದೆ. ಯಾರೋ ಹೇಳಿದ ಮಾತನ್ನು ಕೇಳಿದಲ್ಲ, ಆದದ್ದು ನಿಜವೇ. ನೀವು ಮಗನಿಗೆ ಎದುರಿ ಓಡಿ ಹೋದಂತ ಹೌದಲ್ವಾ? ಓಡಿ ಹೋಗಿದ್ದು ಸತ್ಯ. ಎಲ್ಲ ಹೆಣ್ಣೆ. ಏನು ಹೆಣ್ಣಲ್ಲಿ ಮಾತಲ್ಲ. ತ್ರಿಪುರಾದ ದಾನವರನ್ನು ಕಮಲಾಕ್ಷ ತಾರಕ ವಿದ್ಯುನ್ಮಾಲಿ ಅವರನ್ನು ಸುಟ್ಟವ ನಾನು. ನನಗೆ ನೀನು ಯಾವ ಲೆಕ್ಕ ಅಲ್ಲ. ಒಂದು ಕಣ್ಣು ಸುಟ್ಟು ಹತ್ತಿರ ಜಾಣ ಮುನಿಪರು ಹೇಳಿರುವಂತಹ ಮಾತು ಈಗ ನೆನಪಿಗೆ ಬಂತು. ಮಗಳೇ, ಮುಂದೆ ನೀನು ದಿಗ್ವಿಜಯನ್ನು ಕೈಗೊಳ್ತೀಯ. ಯಾರಿಂದ ನೀನು ಸೋಲಲ್ಪಟ್ಟಿಯೋ, ನಿನ್ನ ಮೂರಿನ ಸನ ಎನ್ನುವುದು ಯಾರಿಂದ ಮಾಯವಾಗ್ತದೋ ಅವರೇ ನಿನ್ನ ಗಂಡ ಎನ್ನುವ ಹಾಗೆ. ಹಾಗಂತಾದ್ರೆ ದೂರದಲ್ಲಿ ನಾನು ಇವರಲ್ಲಿ ಸೋತೆ. ನಾನು ಮಾಡಿರುವಂತಹ ತಪ್ಪಿನ ಪ್ರಾಯಶ್ಚಿತವಾಗಿ ಇವರಲ್ಲಿ ಕ್ಷಮೆಯನ್ನು ಕೇಳಬೇಕು. ಹಾಗಂತಾದ್ರೆ ಇವರೇ ನನ್ನ ಗಂಡ. ಇವರನ್ನು ನೋಡುವುದಕ್ಕಾಗುವುದಿಲ್ಲ, ಕಣ್ಣು ಕೆಂಪಗೆ ಮಾಡಿಕೊಂಡಿದ್ದಾರೆ. ಬಾಯಿಗೆ ಬಂದ ಹಾಗೆ ಬೈದಿದ್ದೇನೆ. ಬೂದಿ ಬೆಳಕ, ಸ್ಮಶಾನವಾಸ, ಹೆಣ್ಣು ಮಕ್ಕಳ ಹುಚ್ಚ ಈ ರೀತಿಯಾಗಿ. ಅದಕ್ಕೆ ಮಾತೇ ಇರುವಂತ ಕರೆಯುವುದು. ಮಾತು ಹೆಚ್ಚಾಯಿತು ನಮ್ಮದು. ಹೌದು, ಕ್ಷಮೆಯನ್ನು ಕೇಳ್ತೀನಿ ದೇವಾ. ತಪ್ಪಾಯ್ತು. ಈಗ ಮಾತು ಹೊರಡುವುದಿಲ್ವಾ? ಮಾತಾಡಿ ಸ್ವಾಮಿ. ಮಾತನಾಡುವುದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಇಂಥ ತಪ್ಪು ಯಾವತ್ತೂ ಮಾಡುವುದಿಲ್ಲ. ನೀವು ನನ್ನ ಗಂಡ ಎನ್ನುವುದಾಗಿ ಅರಿಯದೆ ಈ ರೀತಿಯಾಗಿ ವರ್ತಿಸಿದ್ದೇನೆ ಸ್ವಾಮಿ. ಮಾಡಿದ ತಪ್ಪಿನ ಪ್ರಾಯಶ್ಚಿತವಾಗಿ ನನ್ನನ್ನು ಕೈ ಹಿಡಿದು ಉದ್ಧರಿಸಬೇಕು ದೇವ, ಕೈ ಹಿಡಿದು ಉದ್ಧರಿಸಬೇಕು. ಮೀನಾಕ್ಷಿ,
ಹೆಣ್ಣು ಮಕ್ಕಳು ಹುಚ್ಚ. ಈಗ ಮಾತಾಡಿ. ತಪ್ಪಾಯ್ತು, ಕ್ಷಮೆನೇ ಅಷ್ಟಿದೆಯಾ ಮೀನಾಕ್ಷಿ? ಹೆದರಬೇಡಿ, ಮದುವೆ ಆಗು ಅಂತ ಹೇಳ್ತಾ ಇದ್ದೀಯ. ನಿನ್ನನ್ನು ಮದುವೆ ಆಗ್ತೇನೆ. ಮದುವೆ ಆಗ್ತೀರಾ? ಬಿಡಿ ಮಾಡಬೇಡ. ಇಲ್ಲ ಅಲ್ಲ, ಕದಂಬ ವನದಲ್ಲಿ ಮುಕ್ಕೋಟಿ ದೇವರ ಎದುರು ಭಾಗದಲ್ಲಿ ಇನ್ನು ದೂರ ಉಂಟಾ? ಬ್ರಹ್ಮನ ಪೌರಯುಕ್ತ ನಮ್ಮಿಬ್ಬರ ಮದುವೆ. ಹಾಗಾಗಿ ಎಲ್ಲರೂ ಮೀನಾಕ್ಷಿ ಕಲೆಯನ್ನು ನಿರೀಕ್ಷಿಸಿದ್ದಾರೆ. ಆದೀತು. ನಂಬಿರಲಿಲ್ಲ